ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬಂಗೇರಾಸ್ ಕುಕಿಂಗ್ ಚಾನಲ್. ಇವತ್ತು ನಾನು ಮಂಗಳೂರು ಕಡೆ ಮಾಡುವಂತಹ ಒಂದು ಫೇಮಸ್ ಬ್ರೇಕ್ಫಾಸ್ಟ್ ರೆಸಿಪಿ ಪೇರ್ ಪುಂಡಿ ಮಾಡ್ತಾ ಇದ್ದೇನೆ. ಪೇರ್ ಪುಂಡಿ ಅಂತ ತೆಂಗಿನ ಹಾಲು ಮತ್ತು ಅಕ್ಕಿಯಿಂದ ಮಾಡುವಂಥದ್ದು. ಇದು ಬೆಲ್ಲ ಎಲ್ಲ ಹಾಕಿ ಮಾಡೋದು ತುಂಬ ರುಚಿಯಾಗ್ತದೆ. ತುಂಬ ಆರೋಗ್ಯಕ್ಕೂ ತುಂಬ ಒಳ್ಳೆಯದು, ದೇಹಕ್ಕೂ ತುಂಬ ಒಳ್ಳೆಯದು. ಇದನ್ನು ಮಾಡೋದು ಹೇಗೆ ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೇನೆ ನೋಡಿ. ಒಂದು 2 ಪಾವಿನಷ್ಟು ಬಾಯ್ಲ್ಡ್ ರೈಸನ್ನು ನಾನು ಒಂದು 7 ಗಂಟೆಗಳ ಕಾಲ ನೆನೆ ಹಾಕಿ ಇಟ್ಟಿದ್ದೆ, ನೀರಿನಲ್ಲಿ ನೆನೆ ಹಾಕಿ ಇಟ್ಟಿದ್ದೇನೆ. ಈಗ ಇದನ್ನು ಚೆನ್ನಾಗಿ ತೊಳೆದು ರುಬ್ಲಿಕ್ಕೆ ಹಾಕ್ತಾ ಇದ್ದೇನೆ. ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಬೇಕು, ಒಳ್ಳೆ ಫೈನಾಗಿ ಪೇಸ್ಟ್ ಆಗಬೇಕಿದು. ಇದಕ್ಕೆ ಸ್ವಲ್ಪ ಉಪ್ಪು ಕೂಡ ಹಾಕಿ, ರುಚಿಗೆ ಉಪ್ಪು ನೋಡ್ಕೊಂಡು ಹಾಕಿ ಚೆನ್ನಾಗಿ ಫೈನ್ ಪೇಸ್ಟ್ ಮಾಡಿಕೊಳ್ಬೇಕು. ನೀವು ಬೆಳ್ತಿಗೆ ಅಕ್ಕಿಯಿಂದ ಕೂಡ ಮಾಡ್ಬೋದು, ನಾನು ಬಾಯ್ಲ್ಡ್ ರೈಸಿಂದ ಮಾಡ್ತಾ ಇದ್ದೇನೆ ನೋಡಿ. ಉಪ್ಪು ಹಾಕ್ಕೊಂಡೆ, ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಕೊಳ್ಬೇಕು ನೋಡಿ. ಈ ಥರ ಪೇಸ್ಟ್ ಮಾಡ್ಕೊಂಡಿದ್ದೇನೆ ನೋಡಿ, ಸ್ವಲ್ಪ ನೀರಾಗಿಯೇ ಮಾಡ್ಕೊಂಡಿದ್ದೇನೆ ನಾನು ನೋಡಿ. ನೋಡಿ ಈಗ ನಾನು ಒಂದು ಉರುಳಿಗೆ ಸ್ವಲ್ಪ ಎಣ್ಣೆ ಹಾಕಿ ಇದನ್ನು ಹಿಟ್ಟನ್ನು ಹಾಕಿ ಬೇಯಿಸ್ತಾ ಇದ್ದೇನೆ. ಇದು ಚೆನ್ನಾಗಿ ಡ್ರೈ ಆಗಿ ಬರಬೇಕು. ಈ ಹಿಟ್ಟು ಉಂಟಲ್ಲ, ನೀರು ಮಾಡಿ ಇದು ಮಾಡಿದೆ ಅಲ್ಲ, ರುಬ್ಬಿದ್ದೇನಲ್ಲ, ಇದನ್ನು ಚೆನ್ನಾಗಿ ಇದರಲ್ಲಿ ಒಂದು ಉರುಳಿಯಲ್ಲಿ ಬೇಯಿಸ್ತಾ ಇದ್ದೇನೆ ನೋಡಿ. ಚೆನ್ನಾಗಿ ನೀರೆಲ್ಲ ಡ್ರೈ ಆಗಿ ಬರ್ತದೆ, ಚೆನ್ನಾಗಿ ಕುದಿಸ್ಬೇಕು ಇದನ್ನು. ಇದು ಬೆಳ್ತಿಗೆ ಅಕ್ಕಿಯಲ್ಲಿ ಕೂಡ ಮಾಡ್ಬೋದು. ಬೆಳ್ತಿಗೆ ಅಕ್ಕಿ ಮಾಡುವಾಗ ಒಂದು ಸ್ವಲ್ಪ ಇದು ಬಾಯ್ಲ್ಡ್ ರೈಸ್ ಕೂಡ ಅಕ್ಕಿ ಕೂಡ ಮಿಕ್ಸ್ ಹಾಕಬೇಕು ಸ್ವಲ್ಪ, ಯಾಕಂದರೆ ಇಲ್ಲದ್ರೆ ಸ್ವಲ್ಪ ಗಟ್ಟಿ ಆಗ್ತದೆ. ಇದು ನೀವು ಇದು ಪುಂಡಿ ಮಾಡಲಿಕ್ಕೆ ಗಟ್ಟಿ ಆಗ್ತದೆ, ಅದಕ್ಕಾಗಿ ಸ್ವಲ್ಪ ಬಾಯ್ಲ್ಡ್ ರೈಸ್ ಮಿಕ್ಸ್ ಹಾಕಿದರೆ ಆಯಿತು ನೋಡಿ. ಈ ಥರ ಬಂದಿದೆ ನೋಡಿ ಹಿಟ್ಟು. ಇದನ್ನೀಗ ಪುಂಡಿ ಮಾಡಬೇಕು ಸಣ್ಣ ಸಣ್ಣದಾಗಿ ನೋಡಿ. ಈ ಥರ ಸಣ್ಣ ಸಣ್ಣದಾಗಿ ಪುಂಡಿ ಮಾಡಬೇಕು. ನೋಡಿ ಪುಂಡಿ ಎಲ್ಲ ಮಾಡಿ ಇಟ್ಟಿದ್ದೇನೆ ನೋಡಿ. ಮಕ್ಕಳೆಲ್ಲ ಸೇರಿಕೊಂಡು ಮಾಡಿರೋದು ಪುಂಡಿ, ಹಾಗಾಗಿ ಒಂದೊಂದು ಶೇಪ್ ಬಂದಿದೆ. ಮಕ್ಕಳ ಪುಂಡಿ ಸ್ವಲ್ಪ ಚೆನ್ನಾಗಿ ಬಂದಿದೆ, ನನ್ನದು ಸ್ವಲ್ಪ ದೊಡ್ಡದಾಯಿತು ಪುಂಡಿ ನೋಡಿ. ಈ ಥರ ಪುಂಡಿ ಮಾಡಿ ಎಲ್ಲ ಇಟ್ಕೊಂಡಿದ್ದೀನಿ. ಈಗ ಒಂದು ಈ ಪಾತ್ರೆಯಲ್ಲಿ ನೀರು ಕುದಿಲಿಕ್ಕೆ ಇಟ್ಟಿದ್ದೀನಿ. 1-1.5 ಲೀಟ್ರ್ನಷ್ಟು ನೀರನ್ನು ನಾನು ಕುದಿಲಿಕ್ಕೆ ಇಟ್ಟಿದ್ದೀನಿ. ಆದಷ್ಟು ಅಗಲವಾದ ಪಾತ್ರೆ ತೆಗೆದ್ರೆ ಒಳ್ಳೆಯದು. ಅಗಲವಾದ ಪಾತ್ರೆಯಲ್ಲಿ ಇಟ್ಟರೆ ನಿಮಗೆ ಒಳ್ಳೆಯದಾಗ್ತದೆ ಬೇಯಿಸಲಿಕ್ಕೆ ನೋಡಿ. ಇದಕ್ಕೊಂದು 4 ಅಚ್ಚು ಬೆಲ್ಲ ಹಾಕ್ಕೊಂಡಿದ್ದೇನೆ ನಾನು. ಒಂದು 150 ಗ್ರಾಮ್ಸ್ ಇರ್ಬೋದು. ಈ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಬೇಕು. ನಿಮಗೆ ಬೇಕಿದ್ದರೆ ಪುಡಿ ಮಾಡಿ ಕೂಡ ಹಾಕ್ಬೋದು, ಸ್ವಲ್ಪ ಬೇಗ ಆಗ್ತದೆ ಪುಡಿ ಮಾಡಿ ಹಾಕೋದ್ರಿಂದ ನೋಡಿ. ಬೆಲ್ಲದಲ್ಲಿ ಕಸ ಇದ್ದರೆ ನಿಮಗೆ ಈ ಟೈಮಲ್ಲಿ ಸೋಸ್ಕೊಂಡು ಮತ್ತು ಕುದಿಸ್ಬೋದು ನೋಡಿ. ಬೆಲ್ಲ ಎಲ್ಲ ಕರಗಿದೆ, ಈಗ ಕುದಿತಾ ಉಂಟು ನೋಡಿ. ಇದಕ್ಕೆ ಉಪ್ಪು ನೋಡಿಕೊಂಡು ಹಾಕಿ, ರುಚಿಗೆ ಸ್ವಲ್ಪ ಉಪ್ಪು ಹಾಕಿ. ಬೆಲ್ಲದಲ್ಲಿ ಉಪ್ಪು ಇರ್ತದೆ, ಆದರೆ ಉಪ್ಪು ಬೇಕು, ಸ್ವಲ್ಪ ಉಪ್ಪು ನೋಡಿಕೊಂಡು ಹಾಕ್ತಾ ಇದ್ದೇನೆ ಉಪ್ಪು. ಈಗ ಚೆನ್ನಾಗಿ ಕುದಿಯುವಾಗ ಇದು ನೀರು ಚೆನ್ನಾಗಿ, ಬೆಲ್ಲದ ನೀರು ಕುದೀತದಲ್ಲ, ಕುದಿಯುವಾಗ ಪುಂಡಿಯನ್ನು ಮಾಡಿರುವ ಪುಂಡಿಯನ್ನು ಹಾಕಬೇಕು ನೋಡಿ. ಈ ಥರ ಹಾಕ್ತಾ ಇದ್ದೇನೆ. ಎಲ್ಲ ಪುಂಡಿಯನ್ನು ಹಾಕಬಾರ್ದು, ನೀವು ಒಂದು ಲೇಯರಲ್ಲಿ ಪುಂಡಿ ಹೀಗೆ ಹಾಕಬೇಕು. ಹಾಕಿ ಇದು ನೋಡಿ, ಹೀಗೆ ಒಂದು ಲೇಯರಲ್ಲಿ ಹಾಕಬೇಕು. ಒಂದು ಲೇಯರಲ್ಲಿ ಹಾಕಿ ಅದು ಪುಂಡಿ ಕುದಿದ ಮೇಲೆ ಉಂಟಲ್ಲ, ನೀವು ಇನ್ನೊಂದು ಲೇಯರಲ್ಲಿ ಹಾಕಬೇಕು ಪುಂಡಿ, ಇಲ್ಲದ್ರೆ ಅದು ಒಂದಕ್ಕೊಂದು ಇಟ್ಕೊಳ್ತದಲ್ಲ, ಅದಕ್ಕಾಗಿ ನೋಡಿ. ಈಗ ಒಮ್ಮೆ ಹಾಕಿದ್ದೇನೆ ನಾನು. ಇನ್ನು ಇದು ಉಂಟಲ್ಲ, ಸ್ವಲ್ಪ ಮುಚ್ಚಿಟ್ಟರು ಆಗ್ತದೆ. ನೀವು ಮುಚ್ಚಿಟ್ಟು ಕುದಿಸ್ಬೋದು, ಮುಚ್ಚಳ ಮುಚ್ಚಿಟ್ಟು ಒಂದು ಸ್ವಲ್ಪ ಕುದಿಸಬೇಕು. ಕುದಿದ ಮೇಲೆ ಇದು ಬಿಡಿ ಬಿಡಿ ಅಂದರೆ ಒಂದಕ್ಕೊಂದು ಅಂಟ್ಕೊಳ್ಬಾರ್ದು ಅಂತ ಮಾಡೋದು ಹಾಗೆ. ಇದು ಈಗ ಒಂದು ಕುದಿ ಬರಬೇಕು. ಒಂದು ಲೇಯರ್ ಪುಂಡಿ ಹಾಕಿದ ಮೇಲೆ ಇದು ನೀರು ಸಹ ಚೆನ್ನಾಗಿ ಕುದಿಬೇಕು. ಕುದಿದ ಮೇಲೆ ಇನ್ನು ಸ್ವಲ್ಪ ಪುಂಡಿ ಹಾಕಬೇಕು ನೋಡಿ. ಈಗ ಕುದೀತಾ ಉಂಟು ನೋಡಿ. ಪುನಃ ಹೀಗೆ ಮಾಡೋದ್ರಿಂದ ಒಂದಕ್ಕೊಂದು ಅಂಟ್ಕೊಳ್ಳೋದಿಲ್ಲ ಪುಂಡಿ. ನೀವೆಲ್ಲ ಒಮ್ಮೆಲೆ ಹಾಕಿದರೆ ಅದು ಒಂದಕ್ಕೊಂದು ಅಂಟ್ಕೊಳ್ತದೆ.
ನೋಡಿ ಈಗ ಕುದಿದ ಮೇಲೆ ಇನ್ನೊಮ್ಮೆ ಹಾಕ್ತಾ ಇದ್ದೇನೆ, ಉಳಿದಿರುವ ಪುಂಡಿಯನ್ನು ಹಾಕ್ತಾ ಇದ್ದೇನೆ. ತುಂಬ ರುಚಿಯಾಗ್ತದೆ ಫ್ರೆಂಡ್ಸ್. ಇದು ಬೆಳಗಿನ ಬ್ರೇಕ್ಫಾಸ್ಟಿಗೆ ತುಂಬ ಒಳ್ಳೆಯದು, ತೆಂಗಿನ ಹಾಲೆಲ್ಲ ಹಾಕಿ ಮಾಡುವಂಥದ್ದು. ನಾನು 1 ಗೆರಟೆ ತೆಂಗಿನಕಾಯಿದು ಹಾಲು ತೆಗೆದು ಇಟ್ಟಿದ್ದೇನೆ. ಒಂದು ಇಡೀ ಗೆರಟೆ, ಒಂದು ತೆಂಗಿನಕಾಯಿದು ಅರ್ಧ ತೆಂಗಿನಕಾಯಿ ಇದು ಹಾಲು ತೆಗೆದು ಇಟ್ಟಿದ್ದೇನೆ ನೋಡಿ. ಅದನ್ನು ಹಾಕ್ತಾ ಇದ್ದೇನೆ ನೋಡಿ, ತೆಂಗಿನ ಹಾಲನ್ನು ಹಾಕ್ತಾ ಇದ್ದೇನೆ. ಇನ್ನು ತೆಂಗಿನ ಹಾಲು ಹಾಕಿ ಚೆನ್ನಾಗಿ ಕುದಿಬೇಕು. ನಾನು ಅಕ್ಕಿ ರುಬ್ಕೊಂಡಿದ್ದೆ ಅಲ್ಲ, ಆಗ ಮಿಕ್ಸಿ ತೊಳೆದ ನೀರನ್ನು ಬೇರೆ ಇಟ್ಟಿದ್ದೇನೆ, ಸ್ವಲ್ಪ ದಪ್ಪ ನೀರು ಇಟ್ಕೊಂಡಿದ್ದೇನೆ. ಈ ಅಕ್ಕಿ ತೊಳೆದು ಅಕ್ಕಿಯೆಲ್ಲ ಕಡ್ದು ಅದರ ನೀರು, ಅಕ್ಕಿ ಕಡ್ದು ಅದರ ನೀರು ಉಂಟಲ್ಲ ತೊಳೆದದ್ದು, ಮಿಕ್ಸಿ ತೊಳೆದ ನೀರನ್ನು ಬೇರೆ ಇಟ್ಕೊಂಡಿದ್ದೇನೆ ನಾನು ನೋಡಿ. ಇದು ಮಿಕ್ಸಿ ತೊಳೆದ ನೀರು, ಇದನ್ನು ನಾನು ಹಾಕ್ತಾ ಇದ್ದೇನೆ. ಇದು ಹಾಕೋದ್ರಿಂದ ಉಂಟಲ್ಲ ನಿಮಗೆ ದಪ್ಪ ಬರ್ತದೆ. ನಿಮಗೆ ಇದು ಪುಂಡಿದು ನೀರು ಉಂಟಲ್ಲ, ಪೇರು ಪುಂಡಿದು ನೀರು ಸ್ವಲ್ಪ ದಪ್ಪ ಬರ್ತದೆ ಅಕ್ಕಿದು ನೀರು ಹಾಕೋದ್ರಿಂದ. ಇನ್ನು ಇದು ಚೆನ್ನಾಗಿ ಕುದಿದ್ರೆ ಇದು ಪೇರು ಪುಂಡಿ ರೆಡಿ ಆಗ್ತದೆ. ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಕೂಡ ಹಾಕ್ತಿದ್ದೇನೆ ನಾನು, ಒಂದು ಅರ್ಧ ಚಮಚದಷ್ಟು ಏಲಕ್ಕಿ ಪುಡಿ. ಕೊನೆಯಲ್ಲಿ ಏಲಕ್ಕಿ ಪುಡಿ ಹಾಕೋದ್ರಿಂದ ಫ್ಲೇವರ್ ತುಂಬ ಒಳ್ಳೆಯದು, ಚೆನ್ನಾಗಿ ಬರ್ತದೆ ನೋಡಿ. ಈಗ ಚೆನ್ನಾಗಿ ಕುದಿತಾ ಉಂಟು ನೋಡಿ, ಚೆನ್ನಾಗಿ ಕುದಿಬೇಕು. ಈ ಮೇಲೆ ಹಾಲಿದು ಇದು ಉಂಟಲ್ಲ, ತೆಂಗಿನ ಹಾಲಿದು ಬಾವೆ ಎಲ್ಲ ಬಂದಿದೆ ಅಲ್ಲ, ಅದೆಲ್ಲ ಹೋಗಬೇಕು, ಅಲ್ಲಿ ತನಕ ಚೆನ್ನಾಗಿ ಕುದಿಬೇಕು. ತುಂಬ ರುಚಿ ಆಗ್ತದೆ ಫ್ರೆಂಡ್ಸ್, ನೀವೊಮ್ಮೆ ಮಾಡಿ ನೋಡಿ, ತುಂಬ ಒಳ್ಳೆಯದಾಗ್ತದೆ ನೋಡಿ. ಏಲಕ್ಕಿ ಪುಡಿ ಹಾಕ್ಕೊಂಡೆ ನಾನು. ಮಕ್ಕಳಿಗೆಲ್ಲ ಊಟದ ನಮ್ಮ ಮನೆಯಲ್ಲೆಲ್ಲ ಮಕ್ಕಳೆಲ್ಲ ಊಟ ಮಾಡಲಿಲ್ಲದ್ರೆ ಇದನ್ನೇ ಕೊಡ್ತೇವೆ ನಾವು. ಈ ಥರ ಮಾಡಿ ಕೊಟ್ಟರೆ ಮಕ್ಕಳೆಲ್ಲ ತುಂಬ ಇಷ್ಟಪಡ್ತಾರೆ. ಊಟದ ಬದಲಿಗೆ ಈ ಥರ ಪೇರು ಪುಂಡಿ ಮಾಡಿ ಕೊಡ್ತೇವೆ. ಥ್ಯಾಂಕ್ ಯು ಫ್ರೆಂಡ್ಸ್.